ನಮಸ್ಕಾರ. ಪರಿಮಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಖಾರ ಇದೆ, ಆಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಉಪ್ಪಿದೆ, ಅದಾದಮೇಲೆ ಈರುಳ್ಳಿ ಇದೆ, ಆಮೇಲೆ ಶೇಂಗಾದ ಪುಡಿ ಇದೆ, ಅದಾದಮೇಲೆ ಒಂದು ಟೊಮೊಟೊ ಇದೆ, ಅದಾದಮೇಲೆ ಎಣ್ಣೆ ಕೂಡ ಇದೆ, ಅದಾದಮೇಲೆ ಸಾಸಿವೆ ಜೀರಿಗೆ, ಅದಾದಮೇಲೆ ಅರಿಶಿಣ ಇದೆ, ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು 2 ಈರುಳ್ಳಿ, ಅದಾದಮೇಲೆ 2 ಹಾಗಲಕಾಯಿ, ಆಮೇಲೆ ಖಾರ. ಸ್ನೇಹಿತರೆ, ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ಹಾಗಲಕಾಯಿ ಅಡುಗೆ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಹಾಗಲಕಾಯಿ ಪಲ್ಯ ಅಂದರೆ ಹೀಗೆಲ್ಲ ಮಾಡೋದು ಸ್ನೇಹಿತರೆ. ಕೆಲವರು ಹಾಗಲಕಾಯಿ ಪಲ್ಯ ನಾನಾ ರೀತಿಯಲ್ಲಿ ಮಾಡ್ತಾರೆ. ಸೊ ನಾವೊಂದು ಸ್ವಲ್ಪ ಅಂದರೆ ನಾವು ಕೂಡ ಸಾದಾ ಹಾಗಲಕಾಯಿ ಮಾಡ್ತಾಯಿರೋದು. ಸಾದಾ ಅಂದರೆ ಮಾಮೂಲಿ ನಾರ್ಮಲಾಗಿ ಎಲ್ಲ ಕೆಲವರೆಲ್ಲ ಹೆಂಗೆ ಅಡುಗೆ ಮಾಡ್ತಾರಲ್ವ, ನಾವು ಕೂಡ ಅದೇ ರೀತಿಯಾಗಿ ಅಡುಗೆ ಮಾಡ್ತಿರೋದು ಸ್ನೇಹಿತರೆ. ಇವ್ರು ನಮ್ಮ ವೈಫ್ ಅವರು ಹಾಗಲಕಾಯಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಇವಾಗ ನಾವು ಅಂದರೆ ಹಾಗಲಕಾಯಿ ಮಾಡೋದಕ್ಕೆ 1 ಟೊಮೊಟೊ ತೊಗೊಂಡಿರೋದು, ಅದನ್ನು ಕೂಡ ನಮ್ಮ ವೈಫ್ ಅವ್ರು ಕಟ್ ಮಾಡ್ತಾವ್ರೆ ಸ್ನೇಹಿತರೆ. ಇನ್ನೊಂದು ಹಾಗಲಕಾಯಿ ಅಂದರೆ ಕೆಲವ್ರಿಗೆ ಹಾಗಲಕಾಯಿ ಊಟ ಅಂದರೆ ಕೆಲವರು ಒಂಥರ ಅಂದರೆ ಹಾಗಲಕಾಯಿ ಇನ್ನೊಂದು ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಅಂದರೆ ಇರುತ್ತಲ್ವ. ಸೊ ಹಾಗಾಗಿ ಕೆಲವರು ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಇನ್ನೊಂದು ಹಾಗಲಕಾಯಿ ಊಟ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಹಾಗೆ ಕೆಲವರು ಹೇಳ್ತಾರೆ ಅಂದರೆ ಹಾಗಲಕಾಯಿ ಊಟ ಮಾಡೋದ್ರಿಂದ ಒಳಗಡೆ ಹಳ್ಳಿರ್ಬೋದು ಅಥವಾ ಕಲ್ಲಿರ್ಬೋದು ಕೆಲವೊಂದು ಕರಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇನ್ನೊಂದು ಹಾಗಲಕಾಯಿ ಕೆಲವರು ಊಟ ಮಾಡ್ತಾರೆ, ಇನ್ನು ಕೆಲವರು ಊಟ ಮಾಡಲ್ಲ. ಗೊತ್ತಿದ್ದು ಕೆಲವರು ಊಟ ಮಾಡ್ತಾರೆ, ಕೆಲವರು ಹಾಗಲಕಾಯಿ ಅಂದರೆ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ನಾವು ಹಾಗಲಕಾಯಿ ಮಾಡೋದಕ್ಕೆ 1 ಈರುಳ್ಳಿ ಮಾತ್ರ ಇಲ್ಲಿ ತೊಗೊಂಡಿರೋದು. ಇವಾಗ ಗ್ಯಾಸ್ ಆನ್ ಮಾಡ್ತಾಯಿದ್ದಾಳೆ. ಆಮೇಲೆ ಸ್ನೇಹಿತರೆ ಒಂದು ಕಡಾಯಿ ಇಟ್ಟಿದ್ದಾಳೆ, ಅಂದರೆ ಹಂಚಿಟ್ಟಿದ್ದಾಳೆ. ಹಂಚಿಟ್ಟಿದ್ಮೇಲೆ ಸ್ನೇಹಿತರೆ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಕಟ್ ಮಾಡಿರ್ತಕ್ಕಂಥ ಹಾಗಲಕಾಯಿನ ಒಳಗಡೆ ಉರಿಬೇಕಾಗುತ್ತೆ. ಅಂದರೆ ಸ್ನೇಹಿತರೆ ಒಂದು ಸ್ವಲ್ಪ ಪೀಸಸ್ ಅಂದರೆ ಸಣ್ಣ ಕಟ್ ಮಾಡಬೇಕು. ಸಣ್ಣ ಕಟ್ ಅಂದರೆ ಸಣ್ಣದಾಗಿ ಕಟ್ ಮಾಡಿದ್ರೆ ನಿಮಗೆ ಉರಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಸಣ್ಣ ಪೀಸ್ಗಳ ಕಟ್ ಮಾಡಿರ್ತಿದ್ರದು. ಇನ್ನೊಂದು ಸ್ನೇಹಿತರೆ, ಉರಿಯುವಾಗ ಒಂದು ಸ್ವಲ್ಪ ಅಂದರೆ ಗ್ಯಾಸು ಅಂದರೆ ಜಾಸ್ತಿ ಸ್ಪೀಡಲ್ಲಿ ಇಡಬಾರ್ದು, ಒಂದು ಸ್ವಲ್ಪ ಕಮ್ಮಿ ಸ್ಲೋವಲ್ಲೇ ಗ್ಯಾಸ್ ಇಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಒತ್ತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಉರಿಯಲ್ಲೇ ಹಾಗಲಕಾಯಿ ಉರಿಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಉರಿದಂಥ ಹಾಗಲಕಾಯಿನ ಒಂದು ಪ್ಲೇಟಲ್ಲಿ ಹಾಕಬೇಕು. ಸ್ನೇಹಿತರೆ ಹಾಗಲಕಾಯಿ ಅಂತ ಹುರಿದಾಯಿತು. ಇವಾಗ ಗ್ಯಾಸ್ ಆನ್ ಮಾಡಿ ಇವಾಗ ಮತ್ತೆ ಕಡಾಯಿ ಇಟ್ಟಿದ್ದಾರೆ. ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ ಎಣ್ಣೆ ಹಾಕ್ತಿದ್ದಾಳೆ. ಎಣ್ಣೆ ಸ್ನೇಹಿತರೆ ನೀವು ಅಂದರೆ ನಾವು ತೊಗೊಂಡಿರೋದು 2 ಅಲ್ವ ಹಾಗಲಕಾಯಿ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಆದಷ್ಟು ಒಂದು ಸ್ವಲ್ಪ ಕಡಿಮೆನೇ ಹಾಕ್ತಿರೋದು. ಇವಾಗ ಸಾಸಿವೆ ಜೀರಿಗೆ ಹಾಕ್ತಿದ್ದಾರೆ ಸ್ನೇಹಿತರೆ. ಇನ್ನೂ ಒಂದು ಎಣ್ಣೆ ಬಿಸಿ ಆದಾಗ ಮಾತ್ರ ಸಾಸಿವೆ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಅಥವಾ ಪ್ರತಿಯೊಂದು ಅಡುಗೆ ಮಾಡುವಾಗ ಪದಾರ್ಥಗಳು ಎಣ್ಣೆ ಬಿಸಿ ಆದಾಗ ಮಾತ್ರ ನೀವು ಪ್ರತಿಯೊಂದು ಪದಾರ್ಥಗಳು ಹಾಕಬೇಕು. ಈರುಳ್ಳಿ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು, ಯಾವುದೇ ಪದಾರ್ಥ ಆಗಿರ್ಬೋದು ಎಣ್ಣೆ ಬಿಸಿ ಆದಾಗ ಮಾತ್ರ ಹಾಕ್ಬೇಕು ಸ್ನೇಹಿತರೆ. ಇವಾಗ ಅಂದರೆ ಎಣ್ಣೆ ಬಿಸಿ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಈರುಳ್ಳಿಯನ್ನು ಕೂಡ ಹಾಕಾಯಿತು. ಸ್ನೇಹಿತರೆ ಇನ್ನೊಂದು ಎಣ್ಣೆ ಅಂದರೆ ನಾವು ಹಾಕಿರ್ತಕ್ಕಂಥ ಈರುಳ್ಳಿ ಒಂದು ಸ್ವಲ್ಪ ಅಂದರೆ ಕೆಂಪಗಾಗಬೇಕು. ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಫ್ರೈ ಆಗ್ಬೇಕಂದ್ರೆ. ಫ್ರೈ ಆಗಿದೆಯಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿದು, ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ವೀಡಿಯೋ ಒಂದು ಸ್ವಲ್ಪ ಇದಾಗ್ತಿದೆ ಸ್ನೇಹಿತರೆ. ಇವಾಗ ನೋಡ್ತಾ ಇರಲ್ವ, ಇವಾಗ ಅಂದರೆ ಟೊಮೊಟೊ ಕೂಡ ಹಾಕಿದ್ರು. ಮುಂಚೆ ಸಾಸಿವೆ, ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಟೊಮೊಟೊ, ಅಂದರೆ 3 ಐಟಮ್ ಕೂಡ ಪದಾರ್ಥ ಕೂಡ ಹಾಕಿದ್ದಾರೆ.
ಸ್ನೇಹಿತರೆ ಈ ಥರ ನೀವು ಮುಚ್ಚಳ ಬಂದ್ ಮಾಡಬೇಕು, ಯಾಕಂದರೆ ಚೆನ್ನಾಗಿ ಅಂದರೆ ಒಳಗಡೆ ಬೇಯುತ್ತೆ. ಸೊ ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿದ್ದು. ಇವಾಗ ತೆಗೆದ್ರು. ಇವಾಗ ಹಾಗಲಕಾಯಿ ಹಾಕ್ತಾ ಇದ್ದಾಳೆ, ನೋಡ್ತಾ ಇದ್ರಲ್ವಾ. ಈ ಥರ ಹಾಗಲಕಾಯಿ ನೀವು ಕೂಡ ಇದೇ ಥರ ಹಾಕಬೇಕು. ಅಂದರೆ ನಾವು ಹಾಕಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಇವೆಲ್ಲ ಫ್ರೈ ಆದಮೇಲೆ ಹಾಕಬೇಕು. ನೀವು ಮುಂಚೆನೇ ಹಾಕಿದರೆ ಅಂದರೆ ಚೆನ್ನಾಗಿ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಒಂದೊಂದೂ ಚೆನ್ನಾಗಿ ನೀವು ಬೇಯಿಸಿದ್ರೆ ಮಾತ್ರ ಊಟ ಮಾಡೋದಕ್ಕೆ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ನಾವು ಕೂಡ ಒಂದೊಂದಾಗೆ ಪದಾರ್ಥ ಹಾಕ್ತಿರೋದು. ಸ್ನೇಹಿತರೆ ಹಾಗಲಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಇದೇ ರೀತಿಯಾಗಿ ನೀವು ಕೂಡ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಖಾರ ಹಾಕ್ತಿದ್ದಾಳೆ. ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ನಾವಿಲ್ಲಿ 1.5 ಚಮಚ ಮಾತ್ರ ಹಾಕ್ತಿರೋದು, ಯಾಕಂದರೆ ನಾವು ತೊಗೊಂಡಿರೋದು ಪದಾರ್ಥ ಕೂಡ ಕಮ್ಮಿನೇ. ಸೊ ಹಾಗಾಗಿ ನಾವು ಮಾತ್ರ ಇಲ್ಲಿ ಖಾರ ಮಾತ್ರ 1.5 ಹಾಕಿರೋದು. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆ ಖಾರ ಅಂದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಖಾರ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಅರಿಶಿಣ ಹಾಕಬೇಕು. ಅಂದರೆ ಅರಿಶಿಣ ಜಾಸ್ತಿ ಹಾಕಬೇಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಅದು ಕೂಡ ಯಾಕಂದರೆ ಜಾಸ್ತಿ ಹಾಕಿಬಿಟ್ರೆ ಅಂದರೆ ಊಟ ಮಾಡೋಕ್ಕೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥ ಚೆನ್ನಾಗಿ ಬರಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಬೇಕು. ಇವಾಗ ಸ್ನೇಹಿತರೆ ಶೇಂಗದ ಪುಡಿ ಕೂಡ ಹಾಕ್ತಿದ್ರೆ. ಶೇಂಗದ ಪುಡಿ ಹಾಕಿದ ಮೇಲೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಹಾಕ್ತಿದ್ದಾಳೆ ಸ್ನೇಹಿತರೆ. ಇನ್ನೊಂದು ಉಪ್ಪು ಹಾಕುವಾಗ ಒಂದು ಸ್ವಲ್ಪ, ಅಂದರೆ ನೀವು ಚಮ್ಮಚಲ್ಲಿ ಹಾಕಿದ್ರೆ ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ಆದಷ್ಟು ಕೈಯಲ್ಲಿ ಅಂದಾಜು ಇಟ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಉಪ್ಪಾದರೆ ಊಟ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ, ಯಾಕಂದರೆ ಸ್ವಲ್ಪ ಅಂದರೆ ಬೇಯಬೇಕಲ್ವ, ಅದು ಕುದಿಯೋದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡ್ತಿರೋದು. ನೀವು ಕೂಡ ಸ್ವಲ್ಪ ನೀರು ಯೂಸ್ ಮಾಡಿ, ಜಾಸ್ತಿಯಾಗಿ ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಿರೋದು, ಒಂದು ಸ್ವಲ್ಪ, ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಇವಾಗ ಒಂದು 100%ದಲ್ಲಿ ನನ್ನ ಪ್ರಕಾರ 90% ಅಡುಗೆ ಆಗಿದೆ ಅಂತ ಅನಿಸುತ್ತೆ. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಯಾವ ಥರ ಆಗಿದೆ. ಹೀಗೆ ಎಷ್ಟು ಚೆನ್ನಾಗಿದೆ ಗೊತ್ತಲ್ವ ನಿಮಗೂ ಕೂಡ. ನೀವು ಕೂಡ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿಯಾಗಿ ಹಾಗಲಕಾಯಿ ಮಾಡ್ಬೋದು. ತುಂಬ ಸುಲಭ ಸ್ನೇಹಿತರೆ, ಯಾಕಂದರೆ ಹಾಗಲಕಾಯಿ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ. ಸ್ವಲ್ಪ ಅಂದರೆ ಮಾಡುವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಪ್ರತಿಯೊಂದು ಪದಾರ್ಥವು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಇರುತ್ತೆ, ಆದಷ್ಟು ಯಾರು ಬೇಕಾದರೂ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ಇವಾಗ ಒಂದು ಕಪ್ಪಲ್ಲಿ ನಮ್ಮ ವೈಫ್ ಅವ್ರು ಹಾಕ್ತಾಯಿದ್ದಾರೆ ಮಾಡಿರ್ತಕ್ಕಂಥ ಹಾಗಲಕಾಯಿ ಪಲ್ಯ. ಸ್ನೇಹಿತರೆ ಆದಷ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಸ್ನೇಹಿತರೆ ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನಮ್ಮ ಒಂದು ವಿಡಿಯೋವನ್ನು, ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ ನಾವು ಮಾಡಿರ್ತಕ್ಕಂಥ ಅಡುಗೆ ಯಾವ ಥರ ಆಗಿದೆ ಅಂತ. ಈ ಥರ ಆಗಿದೆ, ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಊಟ ಮಾಡೋ ಆಗಿದೆ. ಇದನ್ನು ಸ್ನೇಹಿತರೆ ಚಪಾತಿಯಲ್ಲಾದರೂ ಕೂಡ ಊಟ ಮಾಡ್ಬೋದು, ಅಥವಾ ರೊಟ್ಟಿಯಲ್ಲಾದರೂ ಕೂಡ ಊಟ ಮಾಡ್ಬೋದು. ಯಾವುದ್ರಲ್ಲಿ ಕೂಡ ಬೇಕಾದರೂ ನೀವು ಊಟ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.